ಕಡಲೆಕಾಯಿ 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 ಕಡಲೆಕಾಯಿದೆ ದರ್ಬಾರು ಮಲ್ಲೇಶ್ವರಂನಲ್ಲಿ ಬಡವರ ಬಾದಾಮಿಯದ್ದೇ ಕಾರ್ಬಾರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಲ್ಲೇಶ್ವರನ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆಯನ್ನು ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಈ ಬಾರಿಯ ವಿಶೇಷವೇನೆಂದರೆ ಪ್ಲಾಸ್ಟಿಕ್ ರಹಿತ ಒಂದು ಪರಿಷೆ ಅಂತಲೇ ಹೇಳ್ಬೋದು. ಸಾಕಷ್ಟು ವ್ಯಾಪಾರಸ್ಥರು ಜಾಯ್ನ್ ಆಗಿದ್ದಾರೆ, ಸಾಕಷ್ಟು ಗ್ರಾಹಕರು ಕೂಡ ಬಂದಿದ್ದಾರೆ. ವಿಧ ವಿಧವಾದಂತಹ ಕಡಲೆಕಾಯಿ ನಮ್ಮ ಮುಂದೆ ಇದೆ. ಸಾಕಷ್ಟು ವ್ಯಾಪಾರಸ್ಥರು ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಲ್ಲೇಶ್ವರಂ ಪ್ರತಿ ವರ್ಷ ಬರ್ತೀರಾ? ಹಾಂ ಹೌದು. ವ್ಯಾಪಾರ ಹೇಗಿದೆ? ಈ ವರ್ಷ ಹೇಳೋಂಗಿಲ್ಲ, ಮಳೆ ಬರ್ತಾನೆ ಇದೆ, ಏನು ಮಾಡೋದು ಗೊತ್ತಿಲ್ಲ. ಬೆಳಗ್ಗೆನೆ ಬಂದಿದ್ವಿ, ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ. ಹಂಗೆ ವ್ಯಾಪಾರ ಹೋಗೋ ಟೈಮಲ್ಲಿ ಮಳೆ ಬರ್ತಾಯಿದೆ. ಬೇಲೂರು ಕಡಲೆಕಾಯಿ 1 kg 184. ಇದರಲ್ಲಿ 100 ಸೇರು 103 ಹಾಕಿದ್ರೆ 100 ರೂಪಾಯಿಗೆ ತಗೊಂಡು ಟೇಸ್ಟ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಈ ಸಲ ಏನು ಇನ್ನೂ ಹೇಳೋಕ್ಕಾಗಲ್ಲ, ಇನ್ನು 3 ದಿನ ಟೈಮ್ ಇದೆ, ನೋಡಬೇಕು. ಹಾಂ ಹೌದು ಇರ್ತೀವಿ. ಹಾಂ 1 ಮೂಟೆ ತೊಗೊಳ್ತೀವಿ ನಾವು. 1 ಅದರಲ್ಲಿ 45 ಇರುತ್ತೆ, 35 ಇರುತ್ತೆ, 55 ಇರುತ್ತೆ. ಹೇಳೋಕ್ಕಾಗಲ್ಲ, ರೇಟ್ ಡಿಫ್ರೆಂಟ್ ಮೇಲೆ ಅದು. ಏನು ಅನಿಸ್ತದೆ ಗೊತ್ತಿಲ್ಲ, ದೇವ್ರ ಮೇಲೆ ಭಾರ ಹಾಕಿ ನಿಂತಿದ್ದೀವಿ, ನೋಡಬೇಕು ಹೆಂಗೆ ಮಾಡಬೇಕು. ಅಷ್ಟೊಂದು ನನಗೇನು ಕಾಣಿಸ್ತಾ ಇಲ್ಲ ಇವಾಗ ಎಷ್ಟೊತ್ತಿಗೆ. ಇವತ್ತು ಫಸ್ಟೇ ಅಲ್ವಾ, ಇನ್ನೂ ಸ್ಟಾರ್ಟ್ ಆಗಿದೆ. ನಾಳೆ ನಾಡಿದ್ದೆಲ್ಲ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಇಲ್ಲ 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 ಹೌದೌದು. ಹೌದೌದು ಹೌದು. ಜನ ಬರೋರು ಕಮ್ಮಿ ಕೊಡಿ ಅಂತಾರೆ, ನಾವು ಹಾಕಿರೋ ಬಂಡವಾಳ ಬರಬೇಕಲ್ಲ ನಮಗೆ. ನಮಸ್ಕಾರ ಅಮ್ಮ, ಎಲ್ಲಿ? ನಮಸ್ಕಾರ, ನಾವು ತಮಿಳ್ನಾಡಿಂದ ಬಂದಿದ್ದೀವಿ. ಅಂದ್ರೆ ಪರೀಕ್ಷೆಗೋಸ್ಕರ ಬಂದಿರೋದಾ ಅಥವಾ ಪರೀಕ್ಷೆಗೋಸ್ಕರ ಬಂದಿದ್ದೀವಿ? ಪರೀಕ್ಷೆಗೋಸ್ಕರ ಅಲ್ಲಿಂದ ಬಂದಿರೋದು. ಯಾವ ಕಡಲೆಕಾಯಿ ಇದು? ಇದು ನಾಟಿ ಕಡಲೆಕಾಯಿ. ನಾಟಿ ಕಡಲೆಕಾಯಿ ಎಷ್ಟಿದೆ 1 kg? 1 kg 100 ರೂಪಾಯಿ 150 ರೂಪಾಯಿ ಹೋಗ್ತಿದ್ದೆ. ಜನ ಕನ್ಸೆಷನ್ ಮಾಡ್ತಾರ ತಗೋಬೇಕಾದ್ರೆ? ಮಳೆ ಬರ್ತಿದ್ದೆಲ್ಲ, ಇಲ್ಲದ್ರೆ ವ್ಯಾಪಾರ ಆಗುತ್ತೆ. ಇಲ್ಲಾಂದ್ರೆ ವ್ಯಾಪಾರ ಆಗುತ್ತೆ. ಗಂಟೆಗೆ ಬಂದಿದೆ ನೀವು? ಬೆಳಗ್ಗೆ ಎಲ್ಲ ನಾವು 1 ವಾರದಿಂದ ಬಂದು ಕಾಯ್ತಾ ಇದ್ದೀವಿ. ಇಲ್ಲಿ ಬಂದು ಕಾಯ್ತಾ ಇದ್ದೀರಾ? ಇಲ್ಲೆಲ್ಲ ಎಲ್ಲಿರೋದು ನೀವು? ನಾವಿಲ್ಲಿ ಇಲ್ಲೇ ಪಕ್ಕದಲ್ಲಿ 16 ಕ್ರಾಸ್ ಅಲ್ಲಿರೋದಾ? ಹೇಗೆ ವ್ಯಾಪಾರ ಇಲ್ಲ? ಮಳೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮಳೆ ಬರ್ತಿದ್ದೆಲ್ಲ ನಮಗೆ ಲಾಸ್ ಆಗ್ತಾ ಇದೆ. ಮಳೆ ಬಂದಿಲ್ಲ ಅಂದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ನಮಗೆ. ಇದ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಎಷ್ಟು ಚೀಲ ತಗೊಂಡ್ಬಂದಿದ್ರಿ ಕಡಲೆಕಾಯಿನ? ವರ್ಷ 5-6 ಚೀಲ ತಗೊಂಡ್ಬರ್ತೀವಿ. ಇದು 2 ಚೀಲ ಹಾಕಿದ್ವಿ, ಮಳೆ ಬಂತಲ್ಲ, ವ್ಯಾಪಾರನೇ ಇಲ್ಲ ಈ ವರ್ಷ. ವ್ಯಾಪಾರನೇ ಇಲ್ಲ. ಇನ್ನು 3 ದಿನ ಇದೆಯಲ್ವಾ? 3 ದಿನ ಮಳೆ ಬಂದಿಲ್ಲ ಅಂದ್ರೆ ಒಳ್ಳೆ ವ್ಯಾಪಾರ, ಇಲ್ಲಾಂದ್ರೆ ನಮ್ಗೆ ಲಾಸ್ ಆಗುತ್ತೆ. 1 ವಾರದಿಂದ ಬಂದು ಕಷ್ಟಪಟ್ಟು ಮಾಡಿ ಏನು ಪ್ರಯೋಜನನೂ ಇರಲ್ಲ. ಮಳೆ ಇಲ್ಲ ಅಂದ್ರೆ ವ್ಯಾಪಾರ. ಮಳೆ ಇಲ್ಲ ಅಂದ್ರೆ ಲಾಸ್ಟ್ ಇಯರ್ ಮಳೆ ಇತ್ತಾ? 1-2 ವರ್ಷ ಮಳೆ ಆಯಿತು. 8 ವರ್ಷ ಆಗಿದೆ ಇದು ಜಾತ್ರೆ. ಲಾಸ್ಟ್ ವರ್ಷ ಮಳೆ ಇತ್ತು. ಅಂದ್ರೆ ನೀವು 8 ವರ್ಷದಿಂದನೂ ಕಡಲೆಕಾಯಿ? 8 ವರ್ಷದಿಂದ ಕಡಲೆಕಾಯಿನ ಹಾಕ್ತಾ ಇದ್ದೀವಿ. ಅಂದ್ರೆ ವರ್ಷಕ್ಕೆ ಏನು ಸಂಬಂಧ ಇದೆ ಅದು? ಏನಂದರೆ ಫಸ್ಟು ಬರುವಾಗ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಈಗ ಜಾತ್ರೆ ಜೋರು ಮಾಡ್ತಾ ಇರುವಾಗ ರೇಟ್ ಜಾಸ್ತಿ ಆಗ್ತಾ ಇದೆ. 100 ರೂಪಾಯಿಗೆ 3 ಸೇರು. ಎಷ್ಟು ಬೇಕು? ಚೆನ್ನಾಗೈತೆ ನಾಟಿಕಾಯಿ ತಗೊಳ್ಳಿ. ಬಿಸ್ನೆಸ್ ಅವಾಗ ಒಂದೊಂದು ಆಗ್ತಾ ಇದೆ. ಒಂದು ಮಳೆ ಬಂದಿಲ್ಲ ಅಂದರೆ ಆಗುತ್ತೆ, ಇಲ್ಲಾಂದರೆ ತುಂಬ ಲಾಸ್ ಆಗಿಬಿಡುತ್ತೆ ನಮಗೆ. ನೀವು ಎಷ್ಟು ಚೀಲ ತೊಗೊಂಡ್ಬಂದಿದ್ರಿ? ನಾವು ಈ ಸರಿ 5 ಚೀಲ ತೊಗೊಂಡ್ಬಂದಿದ್ವಿ. ನಮ್ಮ ಮಲ್ಲೇಶ್ವರದಲ್ಲಿ ವರ್ಷ ಜಾತ್ರೆ ಆಗುತ್ತೆ, ಮಹಾಶಿವರಾತ್ರಿ ಆಗುತ್ತೆ. ನಾವು ಮಲ್ಲೇಶ್ವರದವರೇ, ಇಲ್ಲೇ ಹುಟ್ಟಿ ಬೆಳೆದಿರೋದು. ಮತ್ತಿಕೆರೆಯಿಂದ ಬಂದಿರೋದು ನಾವು. ಮತ್ತಿಕೆರೆಯಿಂದ ಮಲ್ಲೇಶ್ವರ ಜಾತ್ರೆಗೆ ಪ್ರತಿ ವರ್ಷ ಬರ್ತೀರಾ? ಏರಿಯಾರು ಬರ್ತೀವಿ, ಏರಿಯಾರು ಬರ್ತಾ ಇರ್ತೀವಿ. ಏನ್ ಅನ್ಸುತ್ತೆ ಜಾತ್ರೆ ಅಂದ್ರೆ ಬೆಂಗಳೂರಲ್ಲಿ ಯಾವಾಗಲೂ ಟ್ರಾಫಿಕ್ ಅದು ಇದು ಬರೀ ಇದೇ ಇರುತ್ತೆ. ನಮ್ಮ ಮಲ್ಲೇಶ್ವರ ಅಲ್ವಾ, ಆದ್ರೆ ಕೂಡ ನಾವು ಬಿಟ್ಕೊಡಕ್ಕಾಗಲ್ಲ, ಬರಬೇಕು, ಜಾತ್ರೆ ಮುಗಿಸ್ಬೇಕು. ಜಾತ್ರೆ ವಾತಾವರಣ ನಿರ್ಮಾಣ ಆಗಿದೆ. ಹೌದು, ಅದೇ ಮಳೆ ಒಂದು ಅಡ್ಡ ಬರ್ತಿದೆ. ಹೌದು. 10 years ಬ್ಯಾಕ್ ಈ ಕಡೆ ಎಲ್ಲ ಏನೂ ಇರಲಿಲ್ಲ. ಈ ನಡುವೆ ಒಂದು 5 yearsಯಿಂದ ಇದೆಲ್ಲ ಜಾತ್ರೆ ಜಾಸ್ತಿ ಆಗಿದೆ. ಮಹಾಶಿವರಾತ್ರಿ ಮಾತ್ರನೇ ತುಂಬ ಇಂಪಾರ್ಟೆಂಟ್ ಇತ್ತು. ಈಗೆಲ್ಲ ಆಗಿದೆ. ಇಲ್ಲಿ ನಾವು ಬೆಳೆದಿರೋದು ಹುಟ್ಟಿರೋದು ಇಲ್ಲೇ, ಸ್ಕೂಲು ನಮ್ದು ಇಲ್ಲೇನೆ, ಎಲ್ಲ ಫುಲ್ಲು. ಅಂದ್ರೆ ಖುಷಿ ಕೊಡುತ್ತೆ. ಕಡಲೆಕಾಯಿ ತಗೊಂಡ್ವಿ 100 ರೂಪೀಸ್ಗೆ. ಕಡಲೆಕಾಯಿ ಎಷ್ಟು ತಿಂತೀರಾ? ಇಷ್ಟನೇ. ಅದು ಹಬ್ಬ ಅಂತ ಬಂದಾಗ ನಾವು ಒಂದು ಪರ್ಚೇಸ್ ಮಾಡಬೇಕಲ್ವಾ, ಅದು ಮಾಡಿದ್ರೆ ನಮಗೆ ಒಂದು ಖುಷಿ.
ಅದಕ್ಕೇನೆಲ್ಲ ಒಂದು ರೌಂಡ್ ಮಾಡಿಕೊಂಡು ಬರ್ತಾ 4 ದಿನ ಇದೆಯಲ್ವಾ, ಪ್ರತಿದಿನ ಬರ್ತೀರಾ? ಹಾಂ ಬರ್ತೀವಿ, ನಾವು ಬರ್ತಾ ಇರ್ತೀವಿ. ನಾಳೆನೂ ಬರ್ತೀನಿ, ನಾಳೆ ಬಂದು ಒಂದು ರೌಂಡ್ ಮಾಡ್ಕೊಂಡು ಹೋಗೋದು. ಲಾಸ್ಟ್ ಇಯರ್ಗೂ ಏನು ಡಿಫ್ರೆನ್ಸ್ ಇದೆ? ಈ ಸಾರಿ ತುಂಬ ಜಾತ್ರೆಗೆ ಜನ ಜಾಸ್ತಿ ಇದ್ದಾರೆ. ಲಾಸ್ಟ್ ಇದ್ದರು, ಈ ಸಾರಿ ತುಂಬ ಇದ್ದಾರೆ. ಅಂದ್ರೆ ಇವಾಗ ಮಳೆ ಬೇರೆ ಬರ್ತಿದೆ, ಆದ್ರೂ ಇಷ್ಟೊಂದು ಜನ ಇಷ್ಟಿದ್ದಾರೆ. ಇನ್ನು ನಾಳೆ ತುಂಬ ಇದಾಗ, ನಾಳೆ ಶನಿವಾರ ಭಾನುವಾರ ಕಾಲೇಜು ಸ್ಕೂಲು ಎಲ್ಲ ಇದಲ್ವಾ, ಫುಲ್ಲು ಬರ್ತಾರೆ. ಸಂಜೆ ಚೆನ್ನಾಗಿರುತ್ತೆ, ಇರುತ್ತೆ. ಮಳೆ ಇರೋದ್ರಿಂದ ಪಾಪ ಅವರಿಗೆ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ಹಾಂ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಎಲ್ಲ ನಮ್ಮ ಮಲ್ಲೇಶ್ವರದಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಅಲ್ಲ, ಫಸ್ಟ್ ವರ್ಷ ಬಂದಾಗ್ಲೂ ಇವಾಗೂ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಅಂದರೆ ಜಾತ್ರೆಗೆ ಎಲ್ಲಿದ್ದವರು ಬರ್ತಾರೆ, ಒಂದು ವ್ಯಾಪಾರ ಮಾಡ್ತಾರೆ, ಬಡವರು ಎಲ್ಲ ಇರ್ತಾರಲ್ವ ಪಾಪ. ಎಲ್ಲೋ ಒಂದು ಜಾತ್ರೆ ಇದ್ದಾಗ ಯಲಂಕದಲ್ಲಾಯಿತು ಮೊನ್ನೆ, ನಮ್ಮೂರಲ್ಲಿ ಯಲಂಕ, ಅಲ್ಲಿಂದ ಈಗ ಇಲ್ಲಿಗೆ ಬಂದಿದ್ದಾರೆ. ಸೇಮ್ ಅವರೇ ಇವರು ಎಲ್ಲ ಒಂದೊಂದು ಊರ ಕಡೆಯವರು ಶೇರ್ ಆಗಿ ಎಲ್ಲ ಬರ್ತಾರೆ ಇಲ್ಲಿ. ಹಾಂ, ಬಸವನಗುಡಿಗೆ ನೆಕ್ಸ್ಟ್ ಹೋಗ್ತಾರೆ. 23, 24, 25 ಅಲ್ಲಿಗೆ ಹೊರಡ್ತಾರೆ. ಒಂದೊಂದು ಜಾತ್ರೆಗೆ ಬರ್ತಾ ಇರ್ತಾರೆ. ಯಾಕಂದರೆ ಹಿಯರ್ಗೆ ಅಲ್ಲಿಗೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗ್ತೀವಿ. ನಾವು ಹುಟ್ಟು ಬೆಳೆದಿರೋದು ಇಲ್ಲೇ, ನಮ್ಮದು ಇಲ್ಲೂ ಓನ್ ಹೌಸೆ, ಮತ್ತಿಗೆಲ್ಲೇ ಓನ್ ಹೌಸೆ, ಯಲಂಕನೂ ಓನ್ ಹೌಸೆ. ಏನೋ ಮನೆ ಇರ್ತೀವಲ್ಲ, ಒಂದು ಬೇಜಾರಾಗುತ್ತೆ ಅಂತ ಒಂದು ಟೆಂಪಲ್ ಬಂದು ನೋಡ್ಕೊಂಡು ಹೋಗೋದು, ರೌಂಡ್ ಅಷ್ಟೇ. ಎಲ್ಲಿಂದ ಬಂದಿರೋದು? ಇಲ್ಲೇ ಮಲ್ಲೇಶ್ವರಂ ಮನೆ ಇಲ್ಲೇ ಇರೋದು. ಏನು ಓದ್ತಾ ಇರೋದು? ನಾನು 7th. ಹಾಂ, ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? ಹಾಂ, ಪ್ರತಿ ವರ್ಷ ಬರ್ತೀವಿ. ಯಾಕೆ ಇಷ್ಟ ಆಗುತ್ತೆ ಕಡಲೆಕಾಯಿ ಪರಿಷೆ? ಏನಂದರೆ ಅದೊಂದು ಪವರು, ಮತ್ತು ಈ ಗಾಡಸ್ದು ಪವರು, ಸೊ ಅದೊಂದು, ಮತ್ತು ಹಾಂ ಕಡಲೆಕಾಯಿ ಎಲ್ಲ ಇರುತ್ತೆ. ಸೊ ಅದೊಂದು ಖುಷಿ ನಮಗೆ. ಏನಕ್ಕಂದರೆ ಈ ಟ್ರಾಫಿಕ್ಕು, ಇಂಥ ಜಾಗದಲ್ಲಿ ಇಂಥ ಒಳ್ಳೆ ಇದು ನಡೆಯುತ್ತಲ್ವ, ಅದೊಂದು ಖುಷಿ ನಮ್ಗೆ. ಹಾಂ, ಅದು ನಮ್ಮ ಇದರಲ್ಲೆಲ್ಲ ನಡೆಯೋದು. ಸೊ ಅದೊಂದು ಖುಷಿಗೆ ಬರ್ತೀವಿ ನಾವು. ಕಡಲೆಕಾಯಿ ಎಲ್ಲ ಟೇಸ್ಟ್ ಮಾಡಿದ್ರಾ? ಹಾಂ, ರೇಟ್ ಎಲ್ಲ ಹೇಗಿದೆ? ಏನಂದರೆ ಎಲ್ಲ ಜಾಸ್ತಿ ಹೇಳ್ತಾರೆ. ಅವ್ರು ತರೋ ರೇಟೇ ಬೇರೆ, ಮಾರೋ ರೇಟೇ ಬೇರೆ. ಹಾಂ, ಆ ಥರ. ಹಾಂ, ಆ ಥರ ಇದೆ. ಆದರೆ ಜಾಸ್ತಿ ಜನ ಹಾಕೋದ್ರಿಂದ ಕೆಲವ್ರಿಗೆ ತುಂಬ ಲಾಸ್ ಆಗುತ್ತೆ, ಅಷ್ಟೊಂದು ಪ್ರಾಫಿಟ್ ಆಗಲ್ಲ ಎಲ್ಲರಿಗೂ. ಆ ಥರ ಅದೊಂದು ಎಲ್ಲರಿಗೂ ಲಾಸೇ. ಅದೊಂದು. ಹಾಂ ಹಾಂ, ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ನೋಡ್ರೆ ಮಳೆ ಬಂದ್ಬಿಡ್ತು. ಅದಕ್ಕೆ ಇಲ್ಲಿ ನಿಂತ್ಕೊಂಡ್ವಿ. ಹಾಂ, ಇಷ್ಟ ಆಯಿತು. ಎಷ್ಟು ವಿಧವಾದ ಕಡಲೆಕಾಯಿ ಇತ್ತು? ಒಂದು 5 to 6 ಇತ್ತು. 5 to 6 ಟೇಸ್ಟ್ ಮಾಡಿದ್ರಾ? ಹಾಂ, 4 ಒಂದು ಸ್ವೀಟು, ಒಂದು ಖಾರ. ಅಷ್ಟನ್ನೆಲ್ಲ ಟೇಸ್ಟ್ ಮಾಡಿದ್ರಾ? ಹಾಂ ಹಾಂ, ಅದೆಲ್ಲ